ರಮೇಶ ಇರವಳ್ಕೆ ತಗೊಳ್ಳಿ. ಮೋಹನ್, ಇದು ಸರಕು. ಕಾಲೇಜ್ಗೆ ಹೋಗಿ ಕೊಟ್ರೆ ಎಲ್ಲರೂ ನಿನ್ನ ಹೊಗಳ್ತಾರೆ. ಅಣ್ಣ, ಇಷ್ಟು ಸರಕು ಕಾಲೇಜ್ಗೆ ಹೋಗಿ ಮಾರೋದಕ್ಕಾಗುತ್ತಾ? ಇದಕ್ಕೆ ದುಡ್ಡು ಕೊಡಬೇಕಾಗಿಲ್ಲಪ್ಪ, ಫ್ರೀಯಾಗಿ ತಗೊಂಡೋಗಿ ನಿಮ್ಮ ಫ್ರೆಂಡ್ಸ್ ಕೊಡು. ಕಾಲೇಜಲ್ಲಿ 100 ಜನಕ್ಕೆ 10 ಜನ ಮಾತ್ರ ಸಿಗರೇಟ್ ಸೇರ್ತಾರೆ. ಅದರಲ್ಲಿ ಒಬ್ಬ ಮಾತ್ರ ಗಾಂಜಾ ಹೊಡಿತಾನೆ. ಅದು ನಮ್ಮ ಬಿಸ್ನೆಸ್ಗೆ ಸಾಕಾಗಲ್ಲ. ಎಲ್ಲರೂ ಸಿಗರೇಟ್ ಸೇದಬೇಕು, ಎಲ್ಲರೂ ಸರಕು ಕುಡಿಬೇಕು. ಮೋಹನ್, ನಿನಗೆ ಸಿಗರೇಟ್ ಸೇದೋ ಅಭ್ಯಾಸ ಇದೆಯಾ? ಅಯ್ಯೋ, ಅಭ್ಯಾಸ ಇಲ್ಲಣ್ಣ. తప్పు తమ్ముడు, నువ్వు తప్పు చేస్తా ఉండారు. నీకు బిజినెస్ ట్రిక్ తెలీదు. చూడు, ಟೋಪಿ ಮಾರೋನು ಟೋಪಿ ಹಾಕೋಬೇಕು, ಕೂಲಿಂಗ್ ಗ್ಲಾಸ್ ಮಾರೋನು ಕೂಲಿಂಗ್ ಗ್ಲಾಸ್ ಹಾಕೋಬೇಕು. ನಿನ್ನ ಸರಕಿನ ಮಹಿಮೆ ನಿನಗೆ ಗೊತ್ತಾಗದೆ ಹೋದರೆ ನೀನು ಹೇಗೆ ಸರಕು ಮಾಡ್ತೀಯ? ನೀನು ಈ ಸರಕನ್ನ ಮೊದಲು ತಗೊಂಡು ಸಂತೋಷ ಪಡೋದನ್ನ ಮೊದಲು ಕಲ್ತ್ಕೋ. ರಮೇಶ, ಅಣ್ಣ, ರೂಮಲ್ಲಿ ಸಿಗರೇಟ್ ಪ್ಯಾಕ್ ಇದೆಯಲ್ಲ, ಇವನು ಕೊಡು, ಸೇದ್ಲಿ. ಆಯ್ತಣ್ಣ. ಬೇಡಣ್ಣ, ನಾನು ಸಿಗರೇಟ್ ಸೇದ್ದೇನೆ ಹೇಗೆ ಮಾಡಬೇಕು ಅಂತ ಗೊತ್ತಣ್ಣ. ಮಂಚೋಡ್ರ నువ్వు, ಮಂಚೋಡು. ಚಾಲ ನೆಚ್ಚವ್ರ నువ్వు. ಆದರೆ ಇದನ್ನೆಲ್ಲ ಅಭ್ಯಾಸ ಮಾಡ್ಕೋಬೇಕು. ಆಗಲೇ ಧೈರ್ಯ ಬರೋದು, ಆಗಲೇ ತಾನೇ ನೀನು ಸೇಡ್ ತಿರ್ಸ್ಕೊಳಕ್ಕಾಗೋದು. ಯೋಚನೆ ಮಾಡು. ನಿಮ್ಮಪ್ಪ, ನಿಮ್ಮಕ್ಕ, ನಿಮ್ಮ ಭಾವ ಇವ್ರ ಮೇಲೆಲ್ಲ ಸೇಡ್ ತಿರ್ಸ್ಕೊಳ್ಳೋದು ಬೇಡವಾ? ಅವ್ರನ್ನೆಲ್ಲ ನೀನು ಗೆಲ್ಲೋದು ಬೇಡವಾ? ಗೆಲ್ಬೇಕಣ್ಣ, ಗೆಲ್ಬೇಕು. ಹಾಗಾದರೆ ಇದನ್ನೆಲ್ಲ ಅಭ್ಯಾಸ ಮಾಡ್ಕೋಬೇಕು ತಮ್ಮಡು. ಅಭ್ಯಾಸ ಮಾಡ್ಕೊಂಡ್ರೆ ಶಾಂತವಾಗಿರ್ತೀಯ, ಸಂತೋಷವಾಗಿರ್ತೀಯ, ಧೈರ್ಯನೂ ಬರುತ್ತೆ. ತುಂಬ ಜನ ಸ್ನೇಹಿತರು ಸಿಗ್ತಾರೆ. ನೀನೇನೇ ಹೇಳ್ತೀಯೋ ಅದನ್ನೆಲ್ಲ ಅವ್ರು ಕೇಳ್ತಾರೆ. ಅವ್ರನ್ನ ಇಟ್ಕೊಂಡು ನೀನು ನಿಮ್ಮಪ್ಪನ್ನ ಗೆಲ್ಲಬಹುದು. ಅಣ್ಣ, ನಾನು ಗೆಲ್ಬೇಕಣ್ಣ. ಅವ್ರ ಹತ್ರ ನಾನು ಸೇಡ್ ತೀರ್ಸ್ಕೊಳ್ಳೇಬೇಕು. ನನ್ನನ್ನು ಎಷ್ಟು ಅವಮಾನ ಮಾಡಿದ್ರು ಗೊತ್ತಾ? ತಮ್ಮಡು, ಅವ್ರನ್ನ ನನಗೆ ಬಿಡು. ಅವ್ರಿಗೆ ನೆಮ್ಮದಿ ಇಲ್ದಂಗೆ ನಾನು ಮಾಡ್ತೀನಿ. ಇದನ್ನು ತಗೊಂಡು ಹೋಗಿ ಕಾಲೇಜಲ್ಲಿ ನಿಮ್ಮ ಫ್ರೆಂಡ್ಸು ಕೊಡು. ಇದನ್ನು ತಗೊಂಡವರೆಲ್ಲ ನಿನ್ನ ಕೊಂಡಾಡ್ತಾರೆ, ನಿನ್ನನ್ನು ಯಜಮಾನ್ರೇ ಅಂತ ಕರೀತಾರೆ. ನೀನು ಏನು ಹೇಳ್ತೀಯೋ ಅದನ್ನೆಲ್ಲ ಕೇಳ್ತಾರೆ. ಒಂದಲ್ಲ ಒಂದಿನ ಅವರೆಲ್ಲ ನಿನ್ನ ದಾಸರಾಗ್ತಾರೆ. ಅಣ್ಣ, ಪೊಲೀಸ್ ನೋಡಿದ್ರೆ ತೊಂದರೆ ಆಗುತ್ತಣ್ಣ. ಸ್ವಲ್ಪ ದಿನ ಅವ್ರಿಗೆ ಗೊತ್ತಾಗೋದು ಬೇಡ. ಆಮೇಲೆ ಎಲ್ಲ ನಾನು ನೋಡ್ಕೊಳ್ತೀನಿ. ಆಮೇಲೆ ಅವರೆಲ್ಲ ನಿನ್ನ ಫ್ರೆಂಡ್ಸೇ. ಸರಿ ಅಣ್ಣ, ನಾನು ಹೋಗಿ ಅಮ್ಮನ ಕರ್ಕೊಬರ್ತೀನಿ. ಏನ್ ತಮ್ಮಡು? ಅಣ್ಣ, ನನ್ನ ಮನಸ್ಸಲ್ಲಿರೋ ಬೆಂಕಿ ಇನ್ನ ಆರ್ತಾ ಇಲ್ಲ ಅಣ್ಣ. ಅವನು ಆ ಆಳದವನು ನನ್ನನ್ನು ಅಮ್ಮನ ಎಷ್ಟು ಅವಮಾನ ಮಾಡ್ಬಿಟ್ಟ. ಅವನ ಬಿಡಲ್ಲ ಅಣ್ಣ. ತಮ್ಮಡು, ಕೋಲ್ ಅವ್ರನ್ನ ಅದಕ್ಕಿಂತ ಹೆಚ್ಚು ಅವಮಾನ ಮಾಡಬೇಕು ಅಲ್ವಾ? నేను చూసుకోతాను. ನಿಮ್ಮಕ್ಕನ ಗಂಡ ಅವ್ರನ್ನ ಗೋಳಾಡಿಸ್ಬೇಕಾ? ಅವ್ರನ್ನ ನಾನು ಗೋಳಾಡಿಸ್ತೀನಿ. ನಿಮ್ಮಪ್ಪನ್ನ ಅಳೋ ಹಾಗೆ ಮಾಡಬೇಕಾ? ನಾನು ಅಳಿಸ್ತೀನಿ. చూడు తమ్ముడు,
ಅವರು ನಿನಗೆ ಮಾತ್ರ ಶತ್ರುಗಳಲ್ಲ, ನನಗೂ ಶತ್ರುಗಳೇ. ಅವರೆಲ್ಲ ಬಂದು ನಿನ್ನ ಕಾಲಿಗೆ ಬೀಳೋ ಹಾಗೆ ಮಾಡ್ತೀನಿ. ನೇನುಂಡನ್ ಕದ ಚೂಸ್ಕೊತಾನು, ನೋ ಪಾಪ. ಸರಿ ಅಣ್ಣ. ನೋಡೋದಕ್ಕೆ ಒಳ್ಳೆ ಹುಡುಗಿ ತರ ಕಂಡ್ರು ಅವಳು ಹೀಗೇನೆ. ಏನಮ್ಮ ತುಳಸಿ ಯಾವ ಪರಿಸ್ಥಿತಿಲಿ ಮದ್ವೆ ಆಗಿದ್ದಾಳೆ ಅಂತ ಹೇಳಿದ್ರು ಈಗೆಲ್ಲ ಮಾತಾಡ್ತೀಯಲ್ಲ, ಸರಿನಾ? ಇನ್ನೇನೆ, ಓದೋದೇ ನನ್ ಗುರಿ, ಅಪ್ಪನ್ ಮರ್ಯಾದೆನೇ ನನಗ್ ಮುಖ್ಯ ಅಂತಿದ್ದೋಳು ಈಗ ಮಾಡೋದು. ಓದೋದನ್ನ ಬಿಟ್ಟು ಮದ್ವೆ ಮಾಡ್ಕೊಂಡ್ಲಲ್ಲ, ಅವಳು ಉದ್ಧಾರ ಆಗ್ತಾಳೇನೆ. ಯಾಕಮ್ಮ ಈಗೆಲ್ಲ ಅಸಂಬದ್ಧವಾಗಿ ಮಾತಾಡ್ತೀಯಾ? ಅವಳೇನ್ ತಪ್ಪು ಮಾಡಿದಾಳೆ? ಅವಳ ಮನ್ಸಿಗೆ ಇಷ್ಟ ಆದವನ್ನ ಪ್ರೀತಿಸಿದಾಳೆ, ಪ್ರೀತಿಸ್ತವನ್ನ ಮದ್ವೆ ಆಗಿದ್ದಾಳೆ. ಪ್ರೀತಿಸೋದು ಅಂದ್ರೆ ಕೊಲೆ ಮಾಡೋದು ಅಂತಾನಾ? ಏಯ್, ಬಾಯ್ ಮುಚ್ಚೆ. ಏನೇ ಮಾತಾಡ್ತಿದೀಯ ನೀನು? ಕೇಳಿದ್ರೇನ್ರಿ ನಿಮ್ ಮಗಳಾಡೋ ಮಾತನ್ನ? ನನ್ನ ಮಗಳು ಒಳ್ಳೆ ನೆಲೆಗೆ ಬರ್ಬೇಕು ಅಂತ ಹೇಳ್ತಿದ್ರಲ್ಲ, ನೋಡಿ ಹೇಗ್ ಆಡ್ತಿದ್ದಾಳೆ ಅಂತ. ಅಮ್ಮ ಇವಾಗ ನಾನು ಏನ್ ಅಂತ ತಪ್ಪು ಮಾತಾಡ್ದೆ? ಏಯ್, ನನ್ ಮುಂದೆನೆ ನಿಂತು ಪ್ರೀತಿ ಮಾಡಿದ್ರೆ ಏನ್ ತಪ್ಪು ಅಂತ ಕೇಳ್ತಿದೀಯಲ್ಲ, ಎಷ್ಟು ಧೈರ್ಯ ನಿನ್ಗೆ? ಒಳ್ಳೆಯವ್ರ ಜೊತೆ ಸೇರಿದ್ರೆ ಒಳ್ಳೆ ಬುದ್ಧಿ ಬರುತ್ತೆ, ಇಲ್ಲ ಅಂದ್ರೆ ನೀನು ಕೆಟ್ಟ ಕೆರ ಹಿಡಿದು ಹೋಗ್ತೀಯ ಅಷ್ಟೇ. ಅಮ್ಮ ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ. ನೋಡು, ನೀನ್ ಯಾವ ಅರ್ಥದಲ್ಲೂ ಮಾತಾಡೋದು ಬೇಡ. ಈಗ ಮಾತಾಡ್ತೀಯಲ್ಲ, ಅದನ್ನ ಕೇಳಿ ನನ್ನ ಹೊಟ್ಟೆ ತುಂಬದಷ್ಟು ಸಂತೋಷ ಆಯ್ತು. ಇನ್ಮೇಲೆ ಅವಳ ಸಹವಾಸ ಸಾಕು. ಅವಳ ಜೊತೆ ಮಾತಾಡೋದಾಗ್ಲಿ, ಅವಳ ಪರ ವಕಾಲತ್ತು ವಹಿಸ್ಕೊಂಡು ಮಾತಾಡೋದಾಗ್ಲಿ ಯಾವುದು ಬೇಡ. ಇದನ್ನೆಲ್ಲ ಮೀರಿ ನಡ್ಕೊಂಡ್ರೆ ಚೆನ್ನಾಗಿರಲ್ಲ ಅಷ್ಟೇ. ಏನಮ್ಮ ಮಾತಾಡ್ತಿದ್ಯಾ ನೀನು? ತುಳಸಿ ಮಾಡಿ ಸರಿ ಅಂತ ಹೇಳಿದ್ರೆ ನಾನ್ ಪ್ರೀತಿ ಮಾಡ್ಬಿಡ್ತೀನಿ ಅಂತ ಅರ್ಥನಾ? ಏಯ್, ಬಾಯ್ ಮುಚ್ಚೆ. ಜಾಸ್ತಿ ಮಾತಾಡ್ಬೇಡ. ಅವಳ ಜೊತೆ ಸುತ್ತಾಡಕ್ ಬಿಟ್ನಲ್ಲ, ಅದೇ ನನ್ ತಪ್ಪು. ಅಮ್ಮ ನೀನ್ ನನ್ ಬಗ್ಗೆ ಬೇಡವಾದನ್ನೆಲ್ಲ ಮಾತಾಡ್ಬೇಡ. ತುಳಸಿ ಲವ್ ಮಾಡಿದ್ರೆ ನಾನು ಲವ್ ಮಾಡ್ಬಿಡ್ತೀನಿ ಅನ್ನೋ ಅರ್ಥನಾ? ನಾನೇನ್ ಹಾಗೆ ಮಾಡಲ್ಲ ಅಮ್ಮ. ಆ, ಈಗ ನೀನೇ ಒಪ್ಕೊಂಡಿಯಲ್ಲ ತುಳಸಿ ಮಾಡಿದ್ದು ಸರಿಯಲ್ಲ ಅಂತ. ಅವಳು ಮಾಡಿದ ತಪ್ಪು ಅಂತ ನಿನ್ನ ಬಾಯಿಂದಾನೆ ಬಂದ್ಮೇಲೆ, ಜೊತೆಗಿರೋ ನೀನೇ ಹೇಳಿದ್ಮೇಲೆ ಉಳಿದವ್ರು ಮಾತಾಡದೆ ಇರ್ತಾರ? ಅಮ್ಮ ನಿನ್ನ ಹತ್ರ ಮಾತಾಡೋದಕ್ಕಾಗಲ್ಲ. ನಿನ್ನ ಹತ್ರ ನಾನ್ ಮಾತಾಡ್ತೀನಿ ನೋಡು, ನಾನ್ ಲೂಸು. ಅಪ್ಪ ಇಲ್ಲಿ ನೋಡಿದ್ಯಪ್ಪ, ಅಮ್ಮ ಹೇಗ್ ಮಾತಿಗೆ ಮಾತು ಸೇರಿಸಿ ಕೊನೆಗೆ ನಾನೇ ತುಳಸಿ ಬಗ್ಗೆ ತಪ್ಪಾಗಿ ಮಾತಾಡ್ತೀನಿ ಅಂತ ಹೇಳ್ತಿದ್ದಾರೆ. ನೀವೇ ಹೇಳಿಯಪ್ಪ, ತುಳಸಿ ಮಾಡಿದ ತಪ್ಪ? ನೋಡಮ್ಮ, ತುಳಸಿ ಮಾಡಿದ ತಪ್ಪು ಅಲ್ವೋ ಅನ್ನೋದು ಮುಖ್ಯ ಅಲ್ಲಮ್ಮ. ಆದ್ರೆ ಅವಳಿಗಾಗಿರೋದನ್ನ ಮುಂದೆ ಇಟ್ಕೊಂಡು ನೀನ್ ಜಗಳ ಮಾಡ್ತಿದ್ಯಲ್ಲ, ಅದು ಮುಖ್ಯ. ಏನ್ ಹೇಳ್ತಿದ್ದೀರಪ್ಪ? ಅಮ್ಮನ ಮೇಲೆ ಕೋಪಿಸ್ಕೊಂಡು ಏನು ಪ್ರಯೋಜನ ಇಲ್ಲಮ್ಮ. ಅವಳು ಇಬ್ಬರು ಹೆಣ್ಮಕ್ಳನ್ನ ಹೆತ್ತವಳು. ಅವಳು ಯೋಚನೆ, ಅವಳ ಮಾತುಗಳು ಹಾಗೇ ಇರುತ್ತೆ. ಹೆಣ್ಮಕ್ಳನ್ನ ಸರಿಯಾಗಿ ಬೆಳೆಸ್ಬೇಕಾದ್ದು ಅವಳ ಕರ್ತವ್ಯ ಅಲ್ವೇನಮ್ಮ? ಅಪ್ಪ, ನಾನು ಎಲ್ಲಿ ತಪ್ಪು ಕೆಲಸ ಮಾಡ್ತೀನಿ ಅಂತ ನೀವು ನನ್ನ ಮೇಲೆ ಸಂಶಯ ಪಡ್ತಿದ್ದೀರಾ? ಚಚೆ, ಇಲ್ಲಮ್ಮ. ನಾನ್ ಯಾಕಮ್ಮ ನಿನ್ ಮೇಲೆ ಸಂಶಯ ಪಡ್ಲಿ? ನನ್ನ ಮಗಳು ಎಂತವಳು ಅಂತ ನನಗ್ ಚೆನ್ನಾಗಿ ಗೊತ್ತು. ಆದ್ರೆ ದೀಪ, ಈ ಸಾಹಸ ಮಾಡಿರೋದ್ರಿಂದ ನಿನಗ್ ಕೆಟ್ಟ ಹೆಸರು ಬರ್ಬೋದು ಅಂತ ನನಗ್ ಭಯ ಅಷ್ಟೆ. ಅದಕ್ಕೇನಮ್ಮ ಹೇಳಿರೋದು, ಒಳ್ಳೆಯವರು ಸಾಹಸ ಮಾಡಿದ್ರೆ ಒಳ್ಳೆ ಹೆಸರು ಬರುತ್ತೆ ಅಂತ. ಅಪ್ಪ, ಇದು ನೀವೇನ ಹೀಗೆ ಮಾತಾಡ್ತಿರೋದು? ತುಳಸಿ ಯಾವ ತರದ ಹುಡುಗಿ ಅಂತ ನಿಮಗ್ ಚೆನ್ನಾಗಿ ಗೊತ್ತಲ್ವಾ? ಇವತ್ತು ಅವಳು ಪ್ರೀತಿ ಮಾಡಿ ಮದ್ವೆ ಆದ್ಲು ಅಂತ ಅವಳು ಮರ್ಯಾದೆ ಇಲ್ದಿರೋಳಾಗ್ಬಿಟ್ಲಾ? ಇಲ್ಲ ದೀಪ, ನಾನು ಹಾಗೆ ಹೇಳ್ತಿಲ್ಲ. ಬೇಡ ಅಪ್ಪ, ನಿಮ್ ಮಗ್ಳಿಗೆ ಅಡ್ವೈಸ್ ಮಾಡ್ಬೇಕು ಅಂತ ತುಳಸಿಗೆ ಅವಮಾನ ಮಾಡಬೇಡಿ. ದೀಪ, ನಾನು ತುಳಸಿ ಬಗ್ಗೆ ತಪ್ಪಾಗಿ ಮಾತಾಡ್ಲಿಲ್ಲಮ್ಮ. ನೋಡು, ಅವಳು ಬದುಕಿಗೆ ಯಾವ್ದು ಸರಿ ಅನ್ಸಿದ್ಯೋ ಅವಳು ಮಾಡಿದಾಳೆ. ನಿನ್ನ ಬದುಕಿಗೆ ಯಾವ್ದು ಸರಿ ಅನ್ಸುತ್ತೋ ಅದ್ ನೀನ್ ಮಾಡಲ್ವಾ? ನೋಡಮ್ಮ, ಈ ಮನೆಗೆ ನೀನೇ ದೊಡ್ಡವಳು, ಅದನ್ನ ಅರ್ಥ ಮಾಡ್ಕೊ. ನಿನ್ ತಂಗಿ ಓದು, ಭವಿಷ್ಯ, ಈ ಮನೆ ಗೌರವ ಎಲ್ಲ ನಿನ್ನ ಕೈಯಲ್ಲಿದ್ಯಮ್ಮ. ನಾನಾದ್ಮೇಲೆ ನೀನೇ ತಾನೇ ನಮ್ಮ ಈ ಮನೆ ಜವಾಬ್ದಾರಿ ಎಲ್ಲ ಹೊತ್ಕೋಬೇಕು. ನಾನು ನಿನ್ನನ್ನೇ ನಂಬ್ಕೊಂಡಿದ್ದೀನಿ ದೀಪ. ಚೆನ್ನಾಗಿ ಅರ್ಥ ಆಗೋ ತರ ತಿದ್ದಿ ಬುದ್ಧಿ ಹೇಳಿ ಇವಳಿಗೆ. ಸಾಲ ಸೋಲ ಮಾಡಿ ಇವಳ ಓದಿಸಿ ಒಳ್ಳೆ ಕೆಲ್ಸಕ್ಕೆ ಸೇರ್ಸೋಣ ಅನ್ಕೊಂಡಿದ್ರೆ ಇವಳು ನಮ್ಮ ಮಾಸನೆಲ್ಲ ಮಣ್ಣು ಪಾಲ್ ಮಾಡೋ ಹಾಗೆ ಕಾಣ್ತಿದ್ದಾಳೆ. ನೋಡಮ್ಮ, ಇದು ನಿನ್ನ ಒಳ್ಳೇದಕ್ಕೆ ಮಾತ್ರ ಅಲ್ಲ, ಈ ಕುಟುಂಬದ ಒಳ್ಳೇದಕ್ಕೂ ಹೇಳ್ತಿದ್ದೀನಿ. ಬೇಡ ಅಪ್ಪ, ನೀವೇನು ಹೇಳೋದ್ ಬೇಡ.
ನೀವು ತುಂಬಾ ಬದಲಾಗ್ಬಿಟ್ರಿ ಅಪ್ಪ. ನಿಮ್ ಮನ್ಸು ತುಂಬಾ ಚಿಕ್ಕದಾಗೋಯ್ತಪ್ಪ. ನೀವು ಇಷ್ಟೊಂದು ಸ್ವಾರ್ಥಿಯಾಗಿ ಮಾತಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನೋಡು ದೀಪಾ, ನಾನು ಏನ್ ಹೇಳ್ತೀನಿ. ಯಾಕಪ್ಪ ಯಾಕಿಷ್ಟು ಬದಲಾಗ್ಬಿಟ್ರಿ ನೀವು? ನೀವು ತುಳಸಿ ಜೊತೆ ಮಾತಾಡ್ಬೇಡ ನೋಡ್ಬೇಡ ಅಂತ ಹೇಳಕ್ ಹೊರಟ್ರಾ? ಜೊತೆಲಿರೋರ್ ಕಷ್ಟ ನೋಡ್ದೇನೆ ಓಡ್ಬಾ ಅಂತ ಹೇಳ್ತೀರಾ? ದೀಪಾ ನೋಡು, ಅರ್ಥ ಮಾಡ್ಕೊ. ನೀನ್ ತುಳಸಿಗೆ ಸಹಾಯ ಮಾಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಅವಳು ಪ್ರೀತಿಸಿದ್ಲು, ಮದುವೆ ಆದ್ಲು. ಇನ್ ಮುಂದೆ ಅವಳಿಗೆ ಏನ್ ಸಮಸ್ಯೆನೂ ಆಗಲ್ಲ. ಆದ್ರೆ ಜೊತೆಗಿದ್ದ ನಿನ್ನ ಬಗ್ಗೆ ನಾನು ಯೋಚನೆ ಮಾಡ್ಬೇಕಲ್ವೇನಮ್ಮ? ಅವಳು ಹಾಗಿದ್ರೆ ನೀನು ಹಾಗೆ ಆಗ್ತೀಯ ಅಂತ ನೋಡಿದವರೆಲ್ಲ ಹೇಳಲ್ವಾ? ನೋಡ್ದವ್ರೆಲ್ಲ ಹೇಳಲ್ಲಪ್ಪ, ನೀವೇ ಹೇಳೋದು. ಏನೇ ಅಪ್ಪನ ಜೊತೆ ಮರ್ಯಾದೆ ಇಲ್ದೆ ಮಾತಾಡ್ತಿದ್ಯಾ? ಏಯ್ ಇಂದ್ರ, ನೀ ಸ್ವಲ್ಪ ಸುಮ್ಮನೆ ಇರು. ನೋಡು ದೀಪಾ, ನೀನ್ ಹೇಳಿದ್ ಸರಿನಮ್ಮ. ನಿನ್ನ ವಿಷಯದಲ್ಲಿ ನಾನೊಬ್ಬ ಅಪ್ಪನಾಗಿ ಅಷ್ಟೇ ಮಾತಾಡ್ತಿರೋದು. ನೀನು ಓದ್ಬೇಕು, ಚೆನ್ನಾಗಿರ್ಬೇಕು, ಈ ಕುಟುಂಬಕ್ಕೆ ಆಧಾರವಾಗಿರ್ಬೇಕು, ಅಷ್ಟೇನಮ್ಮ ನಾನು ಯೋಚನೆ ಮಾಡೋದು. ಅನಗತ್ಯವಾದ ವಿಷಯಗಳನ್ನ ಮಾತಾಡ್ತಿದ್ರೆ ಕೊನೆಗೊಂದಿನ ಅದೇ ನಮ್ಮನ್ನ ಆವರಿಸ್ಕೊಂಡ್ಬಿಡುತ್ತೆ. ನಾನ್ ನಿನ್ನ ನಂಬುದ್ರು ಕೂಡ ನಿನ್ನ ವಯಸ್ಸನ್ನ ಮಾತಾಡ್ಬೇಡಿ ಅಪ್ಪ. ನೀವು ಮತ್ತೆ ಮತ್ತೆ ನನ್ನ ಅವಮಾನ ಮಾಡ್ತಿದ್ದೀರಾ. ಯಾಕಪ್ಪ ಯಾಕಪ್ಪ ನನ್ ಮೇಲೆ ನಿಮ್ಗೆ ಇಷ್ಟೊಂದು ಸಂಶಯ? ಅಮ್ಮ ದೀಪಾ, ನಾನ್ ಮಾತಾಡಿದ ತಪ್ಪೆ. ನೋಡು, ನೀನ್ ಅಳ್ಬೇಡಮ್ಮ. ನಿನ್ ಮೇಲೆ ನಾನು ಸಂಶಯ ಪಡ್ಲಿಲ್ಲಮ್ಮ. ನಿನ್ನನ್ನು ಪೂರ್ತಿಯಾಗಿ ನಂಬ್ತೀನಮ್ಮ. ನೋಡು, ನಿನಗೆ ಈ ಮನೆ ಮೇಲಿರೋ ಪ್ರೀತಿ, ನಿಮ್ಮ ಅಪ್ಪನ ಕಷ್ಟ ಎಲ್ಲ ಅರ್ಥ ಮಾಡ್ಕೊಳ್ಳೋ ತಿಳುವಳಿಕೆ ಇದೆಯಮ್ಮ. ಅದು ನನಗೆ ಚೆನ್ನಾಗಿ ಗೊತ್ತಮ್ಮ. ನೋಡು, ನೀನ್ ಅಳ್ಬೇಡಮ್ಮ ದೀಪ, ಅಳ್ಬೇಡ. ನೋಡು, ಸರಿ, ಅಪ್ಪನಾಗ ನಾನು ಈ ತರ ಮಾತಾಡಬಾರ್ದು ಅಂದ್ರೆ ನಾನು ಮಾತಾಡಲ್ಲ ಬಿಡಮ್ಮ. ಅಪ್ಪ, ನಾನು ಯಾವತ್ತೂ ನಿಮಗೆ ಮೋಸ ಮಾಡಲ್ಲ ಅಪ್ಪ. ನನಗೆ ಗೊತ್ತು ಮಗಳೇ, ನಿಮ್ಮ ಅಮ್ಮನಿಗಿಂತಲೂ ನಾನು ನಿನ್ನ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಅವಳಿಗಿಂತಲೂ ನಾನು ನಿನ್ನನ್ನೇ ಹೆಚ್ಚಿಗೆ ನಂಬ್ಕೊಂಡಿರೋದಮ್ಮ. ನೋಡು, ನಿನಗೆ ಬುದ್ಧಿ ಹೇಳೋ ವಯಸ್ಸು ಮೀರೋಗಿದ್ಯೋ. ಈ ಕುಟುಂಬಕ್ಕೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಎಲ್ಲ ನಿನಗೆ ಗೊತ್ತಿದೆಯಮ್ಮ. ಆದ್ರೆ ಒಂದು, ನಿನಗೇನ್ ಸರಿ ಅನ್ಸುತ್ತೋ ಅದನ್ನೇ ಮಾಡು. ಆದ್ರೆ ಮಾಡೋಕ್ ಮುಂಚೆ ಒಂದು ಸಲ ನಾನು ಮಾಡ್ತಿರೋದು ಸರಿನಾ ತಪ್ಪಾ ಅಂತ ಯೋಚನೆ ಮಾಡಿ ಆ ಕೆಲಸ ಮಾಡು. ಅಷ್ಟೇನಮ್ಮ. ಅಪ್ಪನಾಗಿ ನಾನು ನಿನಗೆ ಕೊಡೋ ಅಡ್ವೈಸ್, ಅಳ್ಬೇಡ. ಏನ್ರಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಕಣ್ರಿ. ಅಲ್ಲ, 2-3 ದಿನ ಈ ಕಡೆ ಬರ್ಲೇ ಇಲ್ಲ. ಮನೇಲಿ ಸ್ವಲ್ಪ ಕೆಲ್ಸ ಇತ್ತು, ಅದಕ್ಕೆ ಬರಕ್ಕಾಗ್ಲಿಲ್ಲ. ಅಲ್ಲ, ನಿಮ್ಮವ್ರ ತಮ್ಮನ್ ಮಗಳ ಮದ್ವೆ ನಿಂತೋಯ್ತಂತೆ, ನಿಜನಾ? ಹೌದು ಕಣ್ರಿ, ಅದನ್ನ ನೆನೆಸ್ಕೊಂಡ್ರೆ ಬೇಜಾರಾಗತ್ತೆ. ಯಾಕೆ ನಿಂತೋಯ್ತು? ಡೌರಿ ಸಮಸ್ಯೆನಾ? ಚೇಚೆ, ಹಾಗಲ್ಲ ಸುಜಾತ. ನಾವು ನೋಡಿದ ಹುಡುಗ ಬೇರೊಂದು ಹುಡುಗಿನ ಲವ್ ಮಾಡ್ತಿದ್ದ. ಅದನ್ನ ಹೇಳ್ದೆ ಮರೆಮಾಚಿ ಕೊನೆಗಳಿಗೆಲ್ಲಿ ಅವಳನ್ನೇ ಮದ್ವೆ ಆದ. ಶನಿ ತೊಲಗ್ತು ಅಂತ ನಾವು ಸುಮ್ನಾಗ್ಬಿಟ್ವಿ. ರುಕ್ಮಿಣಿ, ನಿಂತ್ಕೊಳ್ಳಿ. ವಿಷಯ ಹೀಗ, ಆದ್ರೆ ಊರಲ್ಲೆಲ್ಲ ಬೇರೆ ತರ ಮಾತಾಡ್ಕೋತಿದಾರಲ್ಲ. ಬೇರೆ ತರನಾ? ಏನ್ ಹೇಳ್ತಿದ್ದೀರಾ ನೀವು? ಅದನ್ನೇನ್ ಕೇಳ್ತೀರಾ? ನಿಮ್ ಹುಡುಗಿಗೆ ಸ್ವಲ್ಪ ಹಣದ ಮದ ಜಾಸ್ತಿ. ಆ ಅಹಂಕಾರದಲ್ಲಿ ಹುಡ್ಗಂಗ್ ಅಧಿಕಾರ ಚಲಾಯಿಸಕ್ ನೋಡಿದ್ಲು, ಅದಕ್ಕೆ ಮದ್ವೆ ನಿಂತೋಯ್ತು ಅಂತ ಹೇಳ್ತಿದಾರೆ. ಚೇಚೆ, ನಮ್ ಹುಡ್ಗಿ ಆ ತರದವಳಲ್ಲ, ತುಂಬಾ ಒಳ್ಳೆಯವಳು. ಸುಜಾತ, ಬೇರೆ ಏನ್ ಹೇಳಿದ್ರು? ಅಯ್ಯೋ, ಹುಡ್ಗಿ ಬೇರೆ ಯಾರನ್ನೋ ಲವ್ ಮಾಡ್ತಿದ್ಲಂತೆ. ಅವಳು ಬೇರೆ ಯಾರ ಜೊತೆನೋ ಓಡೋಗಕ್ ನೋಡಿದ್ಲಂತೆ. ಅದನ್ನ ತಡಿಯೋಕೆ ಅಂತ 10 ದಿನದಲ್ಲಿ ಮದ್ವೆ ಇಟ್ಕೊಂಡ್ರಂತೆ. ಹುಡ್ಗಂಗೆ ಈ ವಿಷಯ ಗೊತ್ತಾದ್ರಿಂದ ಮದ್ವೆ ನಿಂತೋಯ್ತು ಅಂತ ಜನ ಮಾತಾಡ್ತಿದ್ದಾರೆ. ಛೇ, ಪಾಪಿಗಳು ಹೀಗೆಲ್ಲ ಮಾತಾಡ್ತಿದಾರ? ನಾವೀ ಮದ್ವೆ ನಿಂತೋಯ್ತಲ್ಲ ಅನ್ನೋ ಚಿಂತೆನಲ್ಲಿದ್ದೀವಿ. ಇವ್ರು ನೋಡಿದ್ರೆ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ತಿದಾರಲ್ಲ. ಅಯ್ಯೋ, ಇನ್ನು ಏನೇನ್ ಮಾತಾಡ್ತಿದ್ರು ಅಂತ ನಾನ್ ಪೂರ್ತಿಯಾಗಿ ಹೇಳಿಲ್ಲ. ಎಲ್ಲ ಹೇಳ್ಬಿಟ್ರೆ ನಿಮ್ ಮನ್ಸಿಗೆ ನೋವಾಗಲ್ವಾ? ನಿಮ್ ಹುಡ್ಗಿಗೆ ಮೋಹಿನಿ ಕಾಟ ಶುರುವಾಗಿದೆ ಅಂತ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಸಿದ್ರಂತೆ, ನಿಜನಾ? ಅಯ್ಯಯ್ಯೋ, ಹೀಗೆಲ್ಲ ಮಾತಾಡ್ತಿದಾರ? ಹುಡುಗನ್ಗೆ ಜಾತಕದಲ್ಲಿ ದೋಷ ಇದೆ ಅಂತ
ಪರಿಹಾರ ಪೂಜೆ ಮಾಡಿಸಿದ್ವಿ ಅಷ್ಟೇ. ನನ್ಗೇನಮ್ಮ ಗೊತ್ತು, ಊರಲ್ಲಿರೋ ಜನ ಎಲ್ಲ ಹೀಗೆ ಮಾತಾಡ್ತಿದಾರಲ್ಲ ಅದನ್ನ ಹೇಳ್ದೆ ಅಷ್ಟೇ. ನನ್ನನ್ ತಪ್ಪು ತಿಳ್ಕೊಬೇಡಮ್ಮ, ನಾ ಇನ್ ಬರ್ತೀನಿ. ಏನ್ ಅಜ್ಜಿ ಮಾಡ್ತಾ ಇದ್ದೀರಾ? ತುಳಸಿ, ಇವತ್ ನನ್ಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ವಾಗ್ತಾ ಇದೆ. ಏನ್ ನೋಡಿದ್ರು ತಿನ್ಬೇಕು ಅನಿಸ್ತಾ ಇದೆ. ಒಂದ್ 5 ನಿಮಿಷ ತಾಳಿ. ಅಜ್ಜಿ ಅಡ್ಗೆ ಮಾಡೋದಕ್ಕೆ 10 ನಿಮಿಷ ತಗೋತಾರೆ, ನೀನ್ ನೋಡ್ರೆ 1 ಗಂಟೆ ಟೈಮ್ ತಗೋತೀಯಾ? ಹಾ, ತುಳಸಿ ಬೇಗ ತಗೊಂಬಮ್ಮ, ನನ್ ತುಂಬಾ ಹೊಟ್ಟೆ ಹಸ್ವಾಗ್ತಾ ಇದೆ. ತರ್ತೀನಿ. ತುಳಸಿ, ಹುಡುಗ ಚೆನ್ನಾಗ್ ಅಧಿಕಾರ ತೋರಿಸ್ತಾ ಇದ್ದಾನೆ. ಏನು ಹೆದರ್ಕೋಬೇಡಮ್ಮ, ಆದಷ್ಟು ಬೇಗ ಹೆಂಡತಿ ಗುಲಾಮ ಆಗ್ಬಿಡ್ತಾನೆ. ತುಳಸಿ ಬೇಗ ತಗೊಂಬ. ತುಳಸಿ, ತುಳಸಿ. ರಂಜಿತ್, ಯಾಕಪ್ಪ ನೆಲದ ಮೇಲೆ ಕೂತಿದ್ಯಾ? ಕುರ್ಚಿ ಮೇಲೆ ಕೂತ್ಕೋ. ಅಯ್ಯೋ ಪರವಾಗಿಲ್ಲ, ಬಿಡಿ ಮಾವ. ಯಾಕಪ್ಪ ಇಷ್ಟು ಲೇಟು? ಹೋಗ್ಲಿ, ಕೈ ತೊಳ್ಕೊಂಡ್ ಬನ್ನಿ. ಇವರು ಹಸುವು ಅಂತಿದ್ದಾರೆ, ಇಬ್ರಿಗೂ ಒಟ್ಟಿಗೆ ಬಡಿಸ್ತೀನಿ. ನನಗೆ ಯಾಕಮ್ಮ ಕಾಯ್ಬೇಕು? ಮೊದ್ಲು ಮನೆ ಎಳಿ ಅಂದ್ರೆ ಬಡ್ಸು. ಅಮ್ಮ ಇಲ್ಲಿ. ಹಾ, ಅಜ್ಜಿ ಒಳಗಿದ್ದಾರೆ. ಅಮ್ಮ. ತುಳಸಿ ಬೇಗ. ಅಮ್ಮ. ಬೇಗ ಹಾಕೋ ತುಳಸಿ. ನೀನ್ ಹೇಳಿದ್ದೆಲ್ಲ ತಂದಿದ್ ನೋಡು. ಮೊಟ್ಟೆ ತಂದಿಯೇನು? ಎಲ್ಲ ಅದ್ರಲ್ಲೇ ಇದೆ ನೋಡಮ್ಮ. ಸರಿ, ಪದ್ಮ ಅಲ್ಲಿ ತಿಂಡಿ ತಿನ್ಲಾ? ಅಯ್ಯೋ, ಇದು ನೋಡಪ್ಪ, ಹೆಂಡತಿ ಮೇಲಿರೋ ಪ್ರೀತಿ ಅಂದ್ರೆ ಮನೆಗ್ ಬಂದಿರೋ ಹೊಸ ಮದುಮಗನೇ ಇನ್ನೂ ತಿಂಡಿ ತಿಂದಿಲ್ಲ, ಅಷ್ಟ್ರಲ್ಲೇ ಹೆಂಡತಿ ತಿಂಡಿ ತಿನ್ಲಾ ಅಂತ ಕೇಳ್ತಿದ್ಯಾ? ಅಲ್ಲೆಲ್ಲೋ ರೂಮ್ ಒಳಗಡೆ ಇರ್ತಾಳ ನೋಡು, ಒಳ್ಳೆ ದೆವ್ವ ಮೆಟ್ಕೊಂಡಿರೋಳ್ ತರ ಕೂತಿರ್ತಾಳೆ. ನೀನ್ ಯಾ ಪದ್ಮ? ಪದ್ಮ, 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 ಏನೆಲ್ಲ ಖಾಲಿ ಮಾಡಿ ಮೂಟೆ ಕಟ್ತಾ ಇದೀಯ? ನಿನ್ನೆ ಕೇಳ್ತಾ ಇರೋದು ಯಾಕೆ? ಪದ್ಮ, ಪದ್ಮ, ಯಾಕೆ ಹೀಗೆ ಮಾಡ್ತಾ ಇದೀಯ? ಏನಾಯ್ತು ನಿನ್ಗೆ? ಪದ್ಮ, ಯಾಕೆ ಹೀಗೆ ಮಾಡ್ತಾ ಇದೀಯ? ಯಾಕೆ ಮೂಟೆ ಕಟ್ತಾ ಇದೀಯ ಹೇಳು? ಪದ್ಮ, ನಾನು ಹೇಳಿ ಕೇಳು. ಯಾಕೆ